ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಏನ್ ಗುರು ಇದು ಪಾಯಿಂಟ್ಸ್ ಟೇಬಲ್ ಈ ತರ ಆಗ್ಬಿಟ್ಟಿದೆ. ಗ್ಯಾಪಲ್ಲಿ ಒಂಥರ ಹಾವು ಏಣಿ ಆಟ ಶುರುವಾಗಿದೆ ಅಂತ ಅನ್ನಿಸ್ತಾ ಇದೆ. ಯಾಕಂತಂದ್ರೆ ನೀವು ನೋಡಿ 5ನೇ ಕ್ರಮಾಂಕದಲ್ಲಿರುವಂಥ ತಂಡ ಏನಾದರೂ ಒಂದು ಮ್ಯಾಚ್ ಗೆದ್ರೆ ಸಾಕು ಸೀದಾ ಟಾಪ್ 1 ಟಾಪ್ 2 ಹೋಗ್ತಾರೆ. ಇನ್ನು ಟಾಪ್ 1 ಟಾಪ್ 2 ಅಲ್ಲಿರುವಂಥ ತಂಡ ಏನಾದರೂ ಗ್ಯಾಪಲ್ಲಿ ಸೋತ್ರೆ ಸೀದಾ 5ನೇ 6ನೇ ಪೊಸಿಷನ್ಗೂ ಹೋಗ್ಬೋದು ಗುರು. ಒಂಥರ ನೆಕ್ಸ್ಟ್ ಲೆವೆಲ್ ಭಯಂಕರವಾಗಿದೆ ಪಾಯಿಂಟ್ಸ್ ಟೇಬಲ್ ಅಂತ ಅನಿಸ್ತಾ ಇದೆ. ಇನ್ನು ಈ ವಿಡಿಯೋದಲ್ಲಿ RCB ವರ್ಸಸ್ MI ಏನಿದೆ ಅಲ್ಲ ಮ್ಯಾಚ್ ನಾಳೆ ಇದೆ, ಅದ್ರ ಬಗ್ಗೆ ಪ್ರಿವ್ಯೂ ಮಾಡೋಣ ಅಂತ. ಮೇನ್ಲಿ ಪ್ಲೇಯಿಂಗ್ 11 ಸ್ವಲ್ಪ ಅದ್ರ ಬಗ್ಗೆ ಮಾತಾಡೋಣ ಗುರು. 4 ಆಪ್ಷನ್ಸ್ ಎಲ್ಲ ಇದೆ. ಆಮೇಲೆ ಏನಂದ್ರೆ RCB ಕ್ವಾಲಿಫಿಕೇಶನ್ ಸಿನಾರಿಯೋ ಯಾವ ಥರ ಇದೆ ಅದ್ರ ಬಗ್ಗೆ ಒಂಚೂರು ಡಿಸ್ಕಸ್ ಮಾಡೋಣ. ಆಮೇಲೆ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕು ಶೇರು ಸಬ್ಸ್ಕ್ರೈಬ್ ಆಮೇಲೆ ಹೈಪ್ ಕೂಡ ಮಾಡಿ. ಮೊದಲನೇದಾಗಿ ನಮ್ಮ RCB ತಂಡ ಏನಪ್ಪಾ ಅಂದ್ರೆ ಈ LHG ವಿರುದ್ಧ ಸೋತ್ರು ಗುರು. ಸ್ವಲ್ಪ ಅದು ಸೋಲ್ಬಾರ್ದಾಗಿತ್ತು, ಗೆಲ್ಲುವಂತ ಮ್ಯಾಚ್ ಆಗಿತ್ತು. ಸ್ವಲ್ಪ ಆ ಕಡೆ ಈ ಕಡೆ ಆಯ್ತು ಅಂತ. ಇನ್ನು MI ವಿರುದ್ಧ ಆಡ್ತಿದಾರಲ್ವಾ, MI ವಿರುದ್ಧ ಹೆಂಗಿದೆ ಸ್ಟಾಟ್ಸ್ ಅಂದ್ರೆ ಆಲ್ಮೋಸ್ಟ್ ಲಾಸ್ಟ್ 10 ಮ್ಯಾಚಸ್ ತಗೊಂಡ್ರೆ ನೀವು 7-3 ಇದೆ. ಆ ತರ ಹೋದ ಮ್ಯಾಚ್ ಎಲ್ಲ ನಾವು ಗೆದ್ದಿದ್ವಿ ಗುರು, ವಾನ್ಖೇಡೆಯಲ್ಲೆಲ್ಲ ಗೆದ್ದಿದ್ವಿ, ಚೆನ್ನಾಗಿ ಆಡ್ಕೊಟ್ಟಿದ್ವಿ ನಾವು, ಸಖತ್ತಾಗಿ ಬಂದಿತ್ತೆಲ್ಲ ಅಂತ. ಆಮೇಲೆ ಇವಾಗ ಆಡ್ತಾ ಇರೋ ಮ್ಯಾಚ್ ಎಲ್ಲಿದೆ ಅಂತಂದ್ರೆ ನಮ್ಮ ಹೋಮ್ ಟೌನ್ ಅಂದ್ರೆ ಬೆಂಗಳೂರಲ್ಲಿಲ್ಲ ಗುರು. ಹೋಮ್ ಗ್ರೌಂಡ್ ಯಾವ್ದಪ್ಪ ಅಂತಂದ್ರೆ ರಾಯ್ಪುರ್ ಆಗಿದೆ. ಇವಾಗ 2 ಮ್ಯಾಚು, ಮುಂಬೈ ವಿರುದ್ಧ ಮತ್ತೆ KKR ವಿರುದ್ಧ. ನಾವು ರಾಯ್ಪುರಲ್ಲಿ ಆಡ್ತೀವಿ. ಸೊ ರಾಯ್ಪುರಲ್ಲಿ ಯಾವ ಥರ ಇದೆ ಸ್ಟ್ಯಾಟ್ಸು ಅಂತಂದರೆ ಇವಾಗ ಬೌಲಿಂಗ್ ಫಸ್ಟ್ ಯಾರು ಮಾಡ್ತಾರಲ್ಲ ಅವ್ರಿಗೆ ಸ್ವಲ್ಪ ಜಾಸ್ತಿ ಹೆಲ್ಪ್ ಇದೆ ಅಂತ. ಆಮೇಲೆ ಸ್ವಲ್ಪ ಬೌಲರ್ಸ್ಗೆ ಹೆಲ್ಪ್ ಇದೆ ಗುರು ಈ ಪಿಚ್ಚಲ್ಲಿ. ಆಮೇಲೆ ಏನಂದರೆ ಪಿಚ್ ರಿಪೋರ್ಟ್ ಪ್ರಕಾರ ಬ್ಲ್ಯಾಕ್ ಸೈಲ್ ಎಲ್ಲ ಕೊಡ್ತಾರೆ ಅಂತ ಸುದ್ದಿ ಇದೆ. ಸೊ 170 180 ಆ ಥರ ಗೇಮ್ ನೋಡ್ಬೋದು ನಾವು ಅಂತ ನನಗೆ ಅನಿಸ್ತಾ ಇದೆ. ಇನ್ನು ಡೈರೆಕ್ಟ್ ಆಗಿ RCB ಪ್ಲೇಯಿಂಗ್ 11ಗೆ ಬಂದ್ಬಿಡೋಣ ಗುರು. ಪ್ಲೇಯಿಂಗ್ 11 ಅಂದರೆ 11 ವಿತ್ ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಆ ಥರ ಅನ್ಕೊಂಬಿಡಿ. ಏನಂದರೆ ಫಸ್ಟ್ ಆಪ್ಷನ್ ಇರೋದೇನಪ್ಪ, 4 ಆಪ್ಷನ್ ಇದೆ. ಫಸ್ಟ್ ಆಪ್ಷನ್ ಏನಪ್ಪ ಅಂತಂದರೆ ಸೇಮ್ ಪ್ಲೇಯಿಂಗ್ 11 ಗುರು. LHG ವಿರುದ್ಧ ಏನಿತ್ತಲ್ಲ ಅದೇ ಪ್ಲೇಯಿಂಗ್ 11. ಯಾರು ಬೇಕಾದ್ರೂ ಫಾರ್ಮಲ್ಲಿ ಇರಲಿ ಏನಿಲ್ಲ, ನಾವಂತ ಆಡ್ಸೋದು ಇವ್ರನ್ನೇ ಬ್ಯಾಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇದೇ ಪ್ಲೇಯಿಂಗ್ 11 ಒಂದಿಗೆ ಹೋಗ್ಬಹುದು ಅಂತ. ಸ್ವಲ್ಪ ನನ್ಗೇನು ಅನ್ಸುತ್ತೆ ಅಂದರೆ 1-2 ಚೇಂಜಸ್ ಮಾಡಿದ್ರೆ ಒಳ್ಳೇದು ಅಂತ. ಬಟ್ ಸ್ಟಿಲ್ ಏನು ನೋಡೋಣ, ಹೋದ್ರೂ ಹೋಗ್ಲಿ ಏನು ಕತೆ ಅಂತ. ಬಟ್ ನನಗೆ ಕೇಳಿದ್ರೆ ನನ್ನ ಅನಿಸಿಕೆ ಏನಪ್ಪ ಅಂದರೆ ಸೆಕೆಂಡ್ ಆಪ್ಷನ್ ಏನಿದೆ ನೋಡಿ, ಸ್ವಲ್ಪ ಅದು ಚೇಂಜಸ್ ಮಾಡಿದ್ರೆ ಒಳ್ಳೇದು, ಉತ್ತಮ ಅಂತ ಅನಿಸ್ತಾ ಇದೆ. ಸೆಕೆಂಡ್ ಆಪ್ಷನ್ ಏನಪ್ಪ ಅಂತಂದರೆ ನಮ್ಮ ಜಿತೇಶ್ ಅಣ್ಣ ಸ್ವಲ್ಪ ಅವ್ರ ಜಾಗದಲ್ಲಿ ಬೇರೆಯವ್ರು ಬರಲೇಬೇಕು ಅನ್ನೋ ಥರ ಇದೆ. ಯಾಕಂದರೆ ಜಿತೇಶ್ ಅಣ್ಣ ಅಂತೂ ನಮಗೆ ಚುಕ್ಕಿನೇ ತೋರಿಸ್ಬಿಟ್ಟವ್ರೆ. ಅಂದರೆ ಬರ್ತಾನೆ ಇಲ್ಲ ಗುರು, ಅಣ್ಣ ಬಂದ ಅಣ್ಣ ಹೋದ ಅನ್ನೋ ಥರನೇ ಫೀಲ್ ಆಗ್ತಾ ಇದೆ. ಕೀಪಿಂಗ್ ಮಾಡ್ತಾರೆ ಚೆನ್ನಾಗಿ, ಇಲ್ಲ ಅಂತಿಲ್ಲ. ಬಟ್ ಏನಂದರೆ ಅವ್ರು ಬ್ಯಾಟಿಂಗ್ ಬರ್ತಾನೆ ಇಲ್ವಲ್ಲ, ಅದು ಸ್ವಲ್ಪ ನಮಗೆ ಸಮಸ್ಯೆ ಆಗಿದೆ ಅಂತ. ಆಮೇಲೆ ನಮ್ಮ ಸಾಲ್ಟ್ ಅಣ್ಣ ಉಪ್ಪಣ್ಣ ಇಲ್ಲದೆ ಇರೋದು ಭಾರಿ ಹೊಡೆತ ಅಂತ ಹೇಳ್ಬೋದು ಗುರು. ಅಂದರೆ ಒಂಥರ ಅಣ್ಣ ಸೂಪರ್ಬಾಗಿ ಆಡ್ತಾಯಿದ್ರು. ಈ ಕಡೆ ಜೇಕಬ್ ಬೇತೆಲ್ಲೂ ಆಡ್ತಾ ಇಲ್ಲ. ಸೊ ಬೇತೆಲ್ಲೂ ಆಡ್ತಾ ಇಲ್ಲ, ಮತ್ತು ಜಿತೇಶ್ ಶರ್ಮನು ಆ ಕಡೆ ಈ ಕಡೆ ಬಂದಿದೆ. ಅದಕ್ಕೋಸ್ಕರ ಏನಪ್ಪ ಅಂತಂದರೆ 2 ಚೇಂಜಸ್ಸು. ಈ ಕಡೆ ಜಿತೇಶ್ ಅವರ ಜಾಗದಲ್ಲಿ ವೆಂಕಿ ಅಯ್ಯರ್ನ ಆಡಿಸಿ, ಬೇತಲ್ ಅವರ ಜಾಗದಲ್ಲಿ ಜಾರ್ಡನ್ ಕಾಕ್ಸ್ನ ಆಡಿಸಿ ನಿಮಗೆ ವಿಕೆಟ್ ಕೀಪರು ಸಿಗ್ತಾರೆ ಅನ್ನೋ ಥರ ಇದೆ. ಸೊ ಈ ಒಂದು ಆಪ್ಷನ್ಸ್ ಇದ್ದಾವೆ, ಎರಡು ಚೇಂಜಸ್ ಮಾಡ್ಬೋದು ಸೆಕೆಂಡ್ ಆಪ್ಷನಲ್ಲಿ ಅಂತ. ಇನ್ನು 3ನೇ ಪ್ಲೇಯಿಂಗ್ 11 ತಗೊಂಡು ಬರಬೇಕಾದ್ರೆ ಇಲ್ಲ ಗುರು ನಾವು ಫುಲ್ ಬೌಲಿಂಗ್ಗೆ ಹೆವಿ ಸ್ಟ್ರೆಂತ್ ಮಾಡ್ತೀವಿ, ಡಫಿನೂ ಆಡಿಸ್ತೀವಿ ಅಂತ ಏನಾದರೂ ಆ ಥರ ಹೋದರೆ ಗ್ಯಾಪಲ್ಲಿ ಏನಪ್ಪ ಅಂತಂದರೆ ನಮ್ಮ ರೊಮಾರಿಯೋ ಶೆಫರ್ಡ್ ಜಾಗದಲ್ಲಿ ಡಫಿನ ಆಡಿಸ್ಬೇಕಾಗತ್ತೆ. ಸೊ ಅಂದರೆ ನೀವು ನೋಡಿ ಯಾರು ಜೇಕಬ್ ಬೇತಲ್ ಜಾಗದಲ್ಲಿ ಜಾರ್ಡನ್ ಕಾಕ್ಸ್ ಆಡಿಸ್ತೀರಾ, ಜಿತೇಶ್ ಅವ್ರ ಜಾಗದಲ್ಲಿ ನೀವು ವೆಂಕಿ ಅಯ್ಯರ್ನ ಆಡಿಸ್ತೀರಾ. ಆ ಥರ ಆಡಿಸಿದ್ರು ರೊಮಾರಿಯೋ ಶೆಫರ್ಡ್ ಜಾಗದಲ್ಲೇ ಡಫಿ ಬರಬೇಕಾಗತ್ತೆ ಅಂತ. ಇಲ್ಲ ಗುರು ನೀವು ಜಾರ್ಡನ್ ಕಾಕ್ಸ್ ಜಾಗದಲ್ಲಿ ಬೇತಲೇ ಇರಲಿ, ಇವರು ವೆಂಕಿ ಅಯ್ಯರ್ ಬೇಡ ಜಿತೇಶ್ ಇರಲಿ, ಹಂಗಿದ್ರು ನೀವು ಡಫಿ ತೊಗೊಂಬರ್ಬೇಕು ಅಂತಂದರೆ ರೊಮಾರಿಯೋ ಜಾಗದಲ್ಲೇ ತೊಗೊಂಬರ್ಬೇಕು ಗುರು. ಆ ಥರ ಇರುತ್ತೆ. ಸ್ವಲ್ಪ ಏನಂದರೆ ಬ್ಯಾಟಿಂಗ್ ಒಂಚೂರು ಡೆಪ್ತ್ ಇರೋಲ್ಲ ಅನ್ನೋ ಥರ ಫೀಲ್ ಆಗುತ್ತೆ. ಆದ್ರೂ ನೀವು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸ್ವಪ್ನಿಲ್ ಅಣ್ಣ ಇಲ್ಲ ಜಿತೇಶ್ ಅಣ್ಣನೇ ಇಟ್ಕೊಂಬಿಡಿ, 8 ಬ್ಯಾಟಿಂಗ್ ಆದರೂ ಸಿಗುತ್ತಲ್ಲ ಅಂತ. ಇನ್ನು ಸ್ವಪ್ನಿಲ್ ಅಣ್ಣನೂ ತೊಗೊಂಡ್ರೆ ಚೆನ್ನಾಗಿರುತ್ತೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಯಾಕಂತಂದರೆ ಇವಾಗ ಬಾಲ್ ಎಲ್ಲ ಸ್ಪಿನ್ ಆಗ್ತಿದೆ ಗುರು. ಆಮೇಲೆ ಸ್ವಪ್ನಿಲ್ ಅಣ್ಣ ಸಕ್ಕತ್ತಾಗಿ ಬೌಲಿಂಗ್ ಮಾಡ್ತಾರೆ ಪವರ್ ಪ್ಲೇಯಲ್ಲಿ. ಆಮೇಲೆ ಸ್ವಲ್ಪ ಬ್ಯಾಟಿಂಗ್ ಬೇಕು ಅಂದ್ರೂ ಆಡ್ಕೊಡ್ತಾರೆ ಗುರುವೆ. ಸೊ ಅದೊಂದು ಆಪ್ಷನ್ ಇದೆ ಅಂತ ಒಂಥರ ಮಜವಾಗಿದೆ. ಏನಂತಂದರೆ ಈ ಕಡೆ ರೊಮಾರಿಯೋ ಜಾಗದಲ್ಲಿ ಸ್ವಲ್ಪ ಡಫಿನ ಎಲ್ಲ ಆಡಿಸಿದ್ರೆ ಡಫಿ ಮತ್ತು ಏಜಲ್ವುಡ್ ಆಮೇಲೆ ಭೂವಿ ಸ್ವಲ್ಪ ಲೀತಲ್ ಬೌಲಿಂಗ್ ಆಗ್ಬೋದು ಅಂತ. ಯಾಕಂದರೆ ಏಜಲ್ವುಡ್ ಅವ್ರದ್ದು ಸ್ವಲ್ಪ ಬರ್ತಾ ಇಲ್ಲ ಗುರು, ಒಂಚೂರು ಆ ಕಡೆ ಈ ಕಡೆ ಆಗಿದೆ. ಆಮೇಲೆ ರಸಿಕ್ ಅಣ್ಣನು ಸ್ವಲ್ಪ ಅಣ್ಣನು ಆ ಕಡೆ ಈ ಕಡೆನೇ ಆಗಿಬಿಟ್ಟಿದೆ. ಆ ಒಂದು ನಿಟ್ಟಿನಲ್ಲಿ ಬೌಲಿಂಗ್ ಸ್ಟ್ರೆಂಥನ್ ಮಾಡಬೇಕು ಅಂದರೆ ಈ ಒಂದು ಪ್ಲೇಯಿಂಗ್ 12 ಆಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ. ಇನ್ನೊಂದೇನು ಗೊತ್ತಾ, 4ನೇ ಆಪ್ಷನು ಇದು ಸ್ವಲ್ಪ ಏನಂತಂದರೆ ನಾನು ಒಂಚೂರು ಪೊಸಿಷನ್ ಚೇಂಜ್ ಮಾಡಿದ್ರೆ ಯಾವ ಥರ ಇರುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ ನಮ್ಮ ಕೊಹ್ಲಿ ಅವರು ಮತ್ತು ಪಡಿಕಲ್ ಓಪನಿಂಗ್ ಮಾಡಿ ನಂಬರ್ 3ಯಲ್ಲಿ ರಜತ್ ಅಣ್ಣ ಬಂದ್ಬಿಟ್ಟು 4ರಲ್ಲಿ ಬೇತಲ್ನ ಆಡಿಸ್ಬಿಟ್ರಪ್ಪ, ಒಂಚೂರು ಚೆನ್ನಾಗಿರುತ್ತೆ ನೋಡೋಕ್ಕೆ. ಏನಾದರೂ ಚೇಂಜಸ್ ಆಗ್ಬಹುದಾ ಅಂತ. ಯಾಕಂದರೆ ನೀವು ಇಂಗ್ಲೆಂಡ್ ಅವರು ಒಂದು ಟೀಮಲ್ಲಿ ನೋಡೋದಾದರೆ ಜೇಕಬ್ ಬೇತಲು 4-5 ಬರ್ತಾರೆ. ಸೊ ಅವ್ರಿಗೆ ಸ್ವಲ್ಪ ಅದು ಕಂಫರ್ಟೇಬಲ್ ಒಂಥರ ಪೊಸಿಷನು ಇರ್ಬೋದು ಗುರು, ಹೇಳೋಕ್ಕಾಗಲ್ಲ.
ಅದೊಂಚೂರು ಚೇಂಜ್ ಮಾಡ್ಬೋದು, ಅಂದರೆ ಸ್ವಲ್ಪ ನೋಡ್ಬೋದು ಅದನ್ನು ಕೂಡ ಅಂತ. ಬೇತಲ್ ಅವ್ರನ್ನ ಮಿಡಲ್ ಆರ್ಡ್ರಲ್ಲಿ ಆಡಿಸಿದ್ರು ಚೆನ್ನಾಗಿರುತ್ತೆ. ಯಾಕಂತಂದ್ರೆ ಪಡಿಕಲ್ ಅವರು ನಿಮಗೆ ಗೊತ್ತಲ್ಲ, ಅವ್ರು ಓಪನಿಂಗ್ ಅಂತೂ ಮಾಡಿದ್ದಾರೆ, ಅವ್ರಿಗೆಲ್ಲ ಅನುಭವನೂ ಇದೆ ಅಂತ. ಈ ಆಪ್ಷನ್ ಸ್ವಲ್ಪ ಚೆನ್ನಾಗೇ ಇದೆ ಅಂತ ಅನ್ಸುತ್ತೆ. ಆದ್ರೆ ನಮ್ಮ ಮ್ಯಾನೇಜ್ಮೆಂಟ್ ಅವರು ಸ್ವಲ್ಪ ಯಾಕೋ ಸೇಮ್ ಪ್ಲೇಯಿಂಗ್ 11 ಒಂದಿಗೆ ಹೋಗ್ತಾರೆ ಅಂತ ಅನ್ನಿಸ್ತಾ ಇದೆ. ಆದ್ರೂ ನಾನು 4 ಆಪ್ಷನು, ಅದರಲ್ಲಿ 3 ಆಪ್ಷನ್ ನಂದೇ. ನೋಡೋಣ ಈ ಥರ ಆಗಬಹುದು ಅಂತ ಅನ್ಕೊಂಡಿದ್ದೀನಿ. ಇದನ್ನ ಬಿಟ್ಬಿಟ್ಟು ಇನ್ನು ನಿಮ್ಮದು ಬೇರೆ ಪ್ಲೇಯಿಂಗ್ 11 ಏನಾದರೂ ಕ್ರೇಜಿ ಆಗಿದ್ರೆ ಒಂಚೂರು ಕಮೆಂಟ್ ಬಾಕ್ಸಲ್ಲೂ ತಿಳಿಸಿ. ಬಟ್ ಮೋರ್ ಓವರ್ ಏನಪ್ಪ ಅಂದರೆ ಇವರು ಸೇಮ್ 11 ಒಂದಿಗೆ ಹೋಗ್ಬೋದು ಅಂತ ಅನ್ನಿಸ್ತಾ ಇದೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ RCB ಕ್ವಾಲಿಫಿಕೇಶನ್ ಸಿನಾರಿಯೋ ಗುರು, ಅದ್ರ ಬಗ್ಗೆ ಒಂಚೂರು ನೀಟಾಗಿ ಡಿಸ್ಕಸ್ ಮಾಡೋಣ. ಕ್ವಾಲಿಫಿಕೇಶನ್ ಸಿನಾರಿಯೋಗಿಂತ ಮುಂಚೆ ಮುಂಬೈ ಇಂಡಿಯನ್ಸ್ದು ಸ್ವಲ್ಪ ಪ್ಲೇಯಿಂಗ್ 11 ಏನಾದರೂ ನೋಡೋದಾದ್ರೆ, ಹಾರ್ದಿಕ್ ಪಾಂಡ್ಯ ವಾಪಸ್ ಬಂದಿದ್ದಾರೆ ಅಂತ ಸುದ್ದಿ ಬಂದಿದೆ. ಸ್ಕೈ ಅವ್ರು ಆಡಲ್ಲ ಅಂತ ಇದೆ. ಆಮೇಲೆ ರೋಹಿತ್ ಶರ್ಮಾ ಅಂತ ಇದ್ದೇ ಇದ್ದಾರೆ. ರೋಕೋ ಅವ್ರನ್ನ ಈ ಒಂದು IPL ಸೀಸನಲ್ಲಿ ಲಾಸ್ಟ್ ಟೈಮ್ ನೋಡ್ಬೋದು, ಅಂದರೆ ಈ ಸೀಸನಲ್ಲಿ ಹೇಳ್ತಾ ಇರೋದು ನಾನು. ಸೊ ಅದೊಂಚೂರು ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ. ಆಮೇಲೆ ಏನಪ್ಪ ಅಂತಂದರೆ ಈ ಕಡೆ ಪ್ಲೇಯಿಂಗ್ 11 ಬದಲಾವಣೆ ಮಾಡ್ಬೋದು ಗುರು ಮುಂಬೈ ಇಂಡಿಯನ್ಸ್ ಅವರು. ಬುಮ್ರಾನ ಕೂಡಿಸ್ಬೋದು, ಹೇಳೋಕ್ಕಾಗಲ್ಲ ಏನು ಕತೆ ಅಂತ. ಇನ್ನು ಚಲೋ ಈ ಕಡೆ RCB ಕ್ವಾಲಿಫಿಕೇಶನ್ ಸಿನಾರಿಯೋಗೆ ಬರೋಣ. ಸದ್ಯದ ಪರಿಸ್ಥಿತಿ ನೋಡೋದಾದ್ರೆ ಕ್ವಾಲಿಫಿಕೇಶನ್ ಸಿನಾರಿಯೋ ನಮ್ಮ ಕೈಯಲ್ಲೇ ಇದೆ, ಆರಾಮಾಗಿ ಕ್ವಾಲಿಫೈನೂ ಆಗಬಹುದು, ಟಾಪ್ 2ಗೂ ಹೋಗ್ಬೋದು ಗುರು, ಎಲ್ಲ ನಮ್ಮ ಕೈಯಲ್ಲೇ ಇದೆ ಅನ್ನೋ ಥರ. ನಾವು ಆಡೋದು 4 ಮ್ಯಾಚ್ ಇವಾಗ, ಅಂದರೆ 10ರಲ್ಲಿ 6 ಗೆದ್ದು 3ನೇ ಪೊಸಿಷನಲ್ಲಿದ್ದೀವಿ. ನಾನು ವಿಡಿಯೋ ಮಾಡೋಕ್ಕಿಂತ ಮುಂಚೆ 3ನೇ ಪೊಸಿಷನಲ್ಲಿ. ಇವತ್ತೇನಾದರೂ ರಾಜಸ್ಥಾನ್ ರಾಯಲ್ಸ್ ಯಾರಾದರೂ ಗೆದ್ರೂ ನಾವು 4ನೇ ಪೊಸಿಷನಿಗೆ ಬರ್ಬೋದು, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಾವು ಆಡಿರೋದು 10ರಲ್ಲಿ 6 ಗೆದ್ದಿರೋದಲ್ವಾ. ಇನ್ನು 4 ಮ್ಯಾಚ್ ಇದೆ, 4ರಲ್ಲಿ 2 ಅಂತೂ ಗೆಲ್ಲಬೇಕು. 2 ಗೆದ್ದರೆ ಕ್ವಾಲಿಫೈ ಆಗೋದಂತೂ ಆಲ್ಮೋಸ್ಟ್ ಖಚಿತ ಅನ್ನೋ ಥರ. ಯಾಕಂತಂದರೆ ನಮ್ಮದು NRR ನೆಟ್ ರನ್ ರೇಟ್ ಚೆನ್ನಾಗಿದೆ ಗುರು, ಆ ಒಂದು ನಿಟ್ಟಿನಲ್ಲಿ ಆರಾಮಾಗಿ ಹೋಗ್ಬೋದು ಅಂತ. ಇಲ್ಲ ನಾವು ಟಾಪ್ 2ಗೆ ಏನ್ ಮಾಡ್ತಿದ್ದೀವಿ ಅಂತಂದ್ರೆ ವಿಚ್ ಈಸ್ ಬೆಸ್ಟ್, ಟಾಪ್ 2ಗೆ ನಾವು ಗುರಿ ಇಡಬೇಕು ಅಂತ. ಸೊ ಆ ಒಂದು ನಿಟ್ಟಿನಲ್ಲಿ ಏನಪ್ಪ ಅಂದರೆ 4ರಲ್ಲಿ 3 ಗೆಲ್ಲಬೇಕು ಗುರು, ಮಿನಿಮಮ್ 3 ಅಂತೂ ಗೆಲ್ಲೇಬೇಕು ಅನ್ನೋ ಥರ ಇದೆ. 4ಕ್ಕೆ 4 ಗೆದ್ರೆ ಮುಗಿತು ಬಿಡಿ, ಆಲ್ಮೋಸ್ಟ್ ಟಾಪ್ 1 ಟಾಪ್ 2 ಅನ್ನೋ ಥರ ಅದು ಕನ್ಫರ್ಮ್ ಅನ್ನೋ ಥರ. ಬಟ್ 3 ಆದರೂ ಗೆಲ್ಲೇಬೇಕು ಅನ್ನೋ ಥರ ಇದೆ. ಆಮೇಲೆ ನಾವು ನೆಕ್ಸ್ಟ್ 4 ಮ್ಯಾಚಸ್ ಆಡೋದು ಯಾರ ವಿರುದ್ಧ ಹೇಳಿ, ಇವಾಗ MI ವಿರುದ್ಧ ಆಡ್ತೀವ, ಆಮೇಲೆ KKR ವಿರುದ್ಧ ಆಡ್ತೀವ, ಅದಾದಮೇಲೆ ಪಂಜಾಬ್ ವಿರುದ್ಧ, SRH ವಿರುದ್ಧ. ಈ 4 ಅಂದರೆ ಇವಾಗ LSG ವಿರುದ್ಧ ನಾವು ಫೇವ್ರೇಟ್ಸ್ RCB ಅಂತ ಹೇಳಿದ್ವಿ. ಬಟ್ ಇವಾಗ ನೆಕ್ಸ್ಟ್ 4 ಮ್ಯಾಚಸಲ್ಲಿ ಗುರು ಏನು ಇದು ಆರಾಮ್ ಗೆಲ್ಬೋದು, ಇದು ಆರಾಮಾಗಿ ಯಾವುದು ಆರಾಮಾಗಿಲ್ಲ ಗುರು. ಇವಾಗಂತೂ ಫುಲ್ ರಚ್ಕೆದ್ಬಿಟ್ಟೆ ಆಡಬೇಕು, ಅಖಾಡಕ್ಕೆ ಇಳಿದ್ಬಿಟ್ಟು ನೀಟಾಗಿ ಆಡಿ ಗೆಲ್ಲಬೇಕು ಅಂತ. ನಾಳೆ ಅಂತೂ ಮುಂಬೈ ಇಂಡಿಯನ್ಸ್ ವಿರುದ್ಧ ಗೆಲ್ಲೇಬೇಕು ಗುರು. ಆ ಗೆಲುವಿನ ಒಂದು ಮೊಮೆಂಟಮ್ ಹಂಗೆ ಕ್ಯಾರಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಇನ್ನು ನಮ್ಮ ಕೊಹ್ಲಿ ಅವರೆಲ್ಲ ಫುಲ್ಲು ರಚ್ಕೆದ್ಬಿಟ್ಟು, ಅಂದರೆ ಸ್ವಲ್ಪ ಏನಂತಾರೆ ಮಾತು ಎಲ್ಲ ಆಡಿದ್ದಾರೆ ಒಂಚೂರು, ಅದನ್ನು ಒಂಚೂರು ಮೋಟಿವೇಶನ್ ತಗೊಂಡ್ಬಿಟ್ಟು ನಮ್ಮ ಹುಡುಗರು ರಚ್ಗೆದ್ಬಿಟ್ಟು ಆಡಲಿ. ಕಾನ್ಫಿಡೆನ್ಸ್ ಅಂತೂ ಇದೆ ಗುರು, ಟಾಪ್ 2ಗೆಲ್ಲ ಅಂದರೆ ಟಾಪ್ 4ಗಂತೂ ಹೋಗ್ತಾರೆ ಅಂತ ಇದೆ. ಬಟ್ ಟಾಪ್ 2 ಏನು ಮಾಡಬೇಕು ಅಂತಂದರೆ ಪಟ ಅಂತ 3ಕ್ಕೆ 3 ಗೆಲ್ಲಿ ಅನ್ನೋ ಥರ. ನೋಡೋಣ ಏನು ಮಾಡ್ತಾರೆ ಅಂತ. KKR ಕೂಡ ಫಾರ್ಮಿಗೆ ಬಂದಿದ್ದಾರೆ, ಪಂಜಾಬು ಹಂಗೆ ಇದೆ, SRH ಹಂಗೆ ಇದೆ, MIನೂ ಹೇಳೋಕ್ಕಾಗಲ್ಲ. ಸೊ ಅಖಾಡಕ್ಕೆ ಇಳಿದು ಆಡಲಿ ಅನ್ನೋದೇ ನನ್ನ ಅನಿಸಿಕೆ. ಇನ್ನು ನಿಮ್ಗೇನು ಅನ್ಸುತ್ತೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪ್ಲೇಯಿಂಗ್ 11 ಆಗಲಿ, ಕ್ವಾಲಿಫಿಕೇಶನ್ ಸಿನಾರಿಯೋ, ಏನಾದರೂ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ದಟ್ಸ್ ಇಟ್ ಫಾರ್ ದ ಡೇ. ಬೈ. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.